ನಮಸ್ಕಾರ ವೀಕ್ಷಕರೇ, ನಮ್ಮ ಬಳಂಜ ಫಾರ್ಮ್ಸ್ನ ಮತ್ತೊಂದು ಎಪಿಸೋಡಿಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಇವತ್ತು ನಾನು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಪುಲಾಸನ್ ಅಂತ ಹೇಳುವಂಥ ಹಣ್ಣು, ನೆಪೋಲಿಯನ್ ರಂಬುಟಾನ್ ಅಂತ ಹೇಳುವಂಥ ರಂಬುಟಾನ್ ಫ್ಯಾಮಿಲಿಯ ಒಂದು ವಿಭಿನ್ನ ಹಣ್ಣು. ಸೌತ್ ಈಸ್ಟ್ ಏಷ್ಯಾ ಅಂದರೆ ಮಲೇಷ್ಯಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ಜಾವಾ, ಜಕಾರ್ತಾ ಅಂತ ದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಈ ರಂಬುಟಾನ್ ಸೋದರ ಸಂಬಂಧಿ ಹಣ್ಣನ್ನು ತಿಳಿಪಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಗಿಡಗಳು ಸಹ ಬಹುತೇಕ ರಂಬುಟಾನ್ ಹಣ್ಣಿನ ಗಿಡಗಳನ್ನು ಹೋಗ್ತಾ ಇದ್ದು, ಹಣ್ಣುಗಳು ತುಂಬ ಸಿಹಿ, ರಂಬುಟಾನ್ಗಿಂತಲೂ ಸಿಹಿ ಅಧಿಕವಾಗಿರುತ್ತದೆ. ಹಾಗಾಗಿ ಇದಕ್ಕೆ ಶೆಲ್ಫ್ ಲೈಫ್ ಅಂದರೆ ತಾಳಿಕೆಯ ಸಮಯವು ಸ್ವಲ್ಪ ಕಡಿಮೆ ಇರ್ತದೆ. ಹೆಚ್ಚು ದಿನ ಈ ಹಣ್ಣನ್ನು ಶೇಖರಿಸಿಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕಮರ್ಷಿಯಲ್ ಆಗಿ ಇದನ್ನು ಬೆಳೆಯುವುದು ತ್ರಾಸದಾಯಕವಾಗಿರುತ್ತದೆ. ಈ ಹಣ್ಣುಗಳು ಈ ಸಿಪ್ಪೆಯ ಒಳಭಾಗದಿಂದ ಪಲ್ಪುಗಳು ನಮಗೆ ಕಾಣಿಸ್ತದೆ. ತೀರ ಮೃದುವಾದ ಹಣ್ಣುಗಳು, ರುಚಿಕರ ಹಣ್ಣುಗಳು ಈ ಪುಲಾಸನ್ ಅಂತ ಹೇಳುವಂಥದ್ದು. ಗಾತ್ರದಲ್ಲಿ ಮರದ ಗಾತ್ರವನ್ನು ನಾವು ಹೋಲಿಕೆ ಮಾಡುವುದಾದರೆ ರಂಬುಟಾನ್ಗಿಂತ ಬಹಳ ಸ್ವಲ್ಪ ಕುಬ್ಜವಾಗಿ ಬೆಳೆಯುವಂತಹ ಹಣ್ಣುಗಳು. ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ಇದರಲ್ಲಿ ಗಂಡು ಹೂಗಳು, ಪರಾಗರ ಹೆಣ್ಣುಗಳು ಸಪ್ರೇಟಾಗಿ ನಮಗೆ ಪಾಲಿನೇಷನ್ಗೆ ಬೇಕಾಗ್ತದೆ. ಕೇವಲ ಹೆಣ್ಣು ಗಿಡಗಳಾದರೆ ಇದರಲ್ಲಿ ಬಹುತೇಕ ಹುಳ್ಳು ಬರುವಂತಹ ಸಂಭವ ಈಗ ಇತ್ತೀಚೆಗೆ ಎಲ್ಲ ಸಮಸ್ಯೆಯಾಗಿ ಉಳ್ಕೊಂಡಿದ್ದದ್ದು. ಒಂದು 4-5 ಗಿಡಗಳನ್ನು ನಡುವಾಗ ಒಂದು ಗಂಡು ಪುಲಾಸನ್ ಗಿಡಗಳನ್ನು ನಟ್ಕೊಂಡ್ರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಅಲ್ಲದಿದ್ದರೆ ಕಾಯಿಗಳು ಪಾಲಿನೇಷನ್ ಆಗದೆ, ಫಲಿತಗೊಳ್ಳದೆ ಪುಳ್ಳು ಹೀಚು ಕಾಯಿಗಳಾಗಿ ಮಾರ್ಪಡ್ತದೆ. ಹಾಗಾಗಿ ಈ ಪುಲಾಸನ್ ಅಂತ ಹೇಳುವಂಥ ಹಣ್ಣನ್ನು ನಾವು ಕಸಿ ಕಟ್ಟಿದ್ರು ಕೂಡ ಈ ಒಂದು ಫೀಡ್ಬ್ಯಾಕ್ ಸ್ವಲ್ಪ ಕೆಟ್ಟದಾಗಿ ಬಂದಿದ್ದು ಈ ಪಾಲಿನೇಷನ್ನ ಕೊರತೆ. ತುಂಬ ಸಿಹಿಯಾಗಿರ್ತದೆ, ಒಳಗಡೆ ಪಲ್ಪು ಕೂಡ ರಂಬುಟಾನ್ ಹಾಗೆ ಸ್ವಲ್ಪ ಜ್ಯೂಸಿಯಾಗಿರ್ತದೆ. ಈ ಹಣ್ಣುಗಳು ಮಧ್ಯಮ ಗಾತ್ರದ ಹಣ್ಣುಗಳು, ಹುಳಿ ಇರೋದಿಲ್ಲ, ಸಿಹಿಯ ಮಾತ್ರ ಇರ್ತದೆ ಈ ಹಣ್ಣುಗಳು. ಬೀಜದಿಂದ ಕೂಡ ಅದು ತನ್ನಷ್ಟಕ್ಕೆ ಬಿಡ್ತದೆ, ಹೆಚ್ಚಿಗೆ ಅಂಟಿಕೊಂಡಿರೋದಿಲ್ಲ. ಸಣ್ಣ ಗಾತ್ರದ ಬೀಜಗಳು. ರಂಬುಟಾನ್ನಂತೆ ನಮ್ಮ ಸಪಿಂಡೇಸಿಯೆ ಫ್ಯಾಮಿಲಿ ಅಂದರೆ ನಮ್ಮ ಈ ಸೋಪ್ ನಟ್ ಅಥವಾ ನಾವು ನೊರೆಕಾಯಿ, ಅಂಟುವಾಳ ಅಂತ ಹೇಳುವಂಥ ಗಿಡದ ಪ್ರಭೇದವನ್ನು ಇದು ಒಳಗೊಂಡಿದ್ದದ್ದು. ಹಾಗಾಗಿ ತುಂಬ ಸಿಹಿ ರುಚಿಯನ್ನು ಹೊಂದಿದ್ದು ನಮ್ಮ ತೋಟದಲ್ಲಿ ಬೆಳೆಸ್ಕೊಳ್ಳುವಂಥ ಉತ್ತಮ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಹೆಚ್ಚಿನ ವ್ಯಾವಹಾರಿಕವಾಗಿ ಅಥವಾ ಕಮರ್ಷಿಯಲ್ ಆಗಿ ಇದನ್ನು ಬೆಳೆಯೋದು ಸ್ವಲ್ಪ ಕಷ್ಟ ಆದರೂ ಕೂಡ ಇದನ್ನು ನಾವು ರುಚಿಕರವಾಗಿ ಅಥವಾ ಆಹ್ಲಾದಕರವಾಗಿ ತಿನ್ನಲಿಕ್ಕೆ ಆಗ್ತದೆ. ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿನ್ನುವಂಥ ಹಣ್ಣು ಇದು. ನಮ್ಮ ಚಾನಲ್ನಲ್ಲಿ ಇವತ್ತು ತಿಳಿಸಿದ ಈ ಪುಲಾಸನ್ನ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನು ಮುಂದಿನ ಕಂತುಗಳಲ್ಲಿ ನಾವು ತಿಳಿಸ್ತಾ ಇರ್ತೇವೆ. ನಮ್ಮ ವಿಡಿಯೋ ಇಷ್ಟಪಟ್ಟಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿಕೊಳ್ಳಿ. ಧನ್ಯವಾದ.